सर्वमाङ्गल्यमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमस्तुते. ಇವತ್ತು ನಮ್ಮ ಮನೆಯಲ್ಲಿ ನಮ್ಮಮ್ಮ ಹೋಳಿಗೆ ಮಾಡ್ತಿದ್ದಾರೆ. ನಮಸ್ಕಾರ, ಸ್ವಾಗತ. ಇವತ್ತು ಹೋಳಿಗೆ ಮಾಡತ್ತೇವು. ಇವತ್ತ ವರಮಹಾಲಕ್ಷ್ಮಿ, ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಆಶೀರ್ವಾದ ಮಾಡಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಇವತ್ತೇನು ಮಾಡೋದಿನ್ನು ನಮ್ಮ ಮನ್ಯಾಗ ಇವತ್ತು ಹೋಳಿಗೆ ಮಾಡೋದು. ಸೊ ಹೋಳಿಗೆ ಅಂದ್ರೆ ಅಣ್ಣ ಪುರನ್ ಕೋಳಿ ಅಂತ ಕೊಡ್ತೈತಿ. ಇಲ್ಲಿ ಬೆಂಗಳೂರು ಇದ್ರೊಳಗೆ ಎಂತಾರು ಅಷ್ಟು ಎಕ್ಸಾಕ್ಟ್ ಗೊತ್ತಿಲ್ಲ. ಹೋಳಿ ಅಂತೇವು, ಸ್ವೀಟ್ ಇರ್ತೈತಿ. ಸೊ ಅದನ್ನ ಈ ಥರನಾಗ ಕುದಿಸ್ಕೋಬೇಕು. ಬ್ಯಾಳಿ ಇಲ್ಲಿ ಕಾಣೈತೆ ನಿಮ್ಗೆ, ಈ ಥರನಾಗ ಕುದಿಸೋದ. ಮತ್ತು ಇಲ್ಲೊಂದು ಇದೈತಿ, ಇದನ್ನ ಝಾಳ್ಗಿ. ಸೊ ಈ ಝಾಳ್ಗಿ ತೊಂದ ಅದ್ರೊಳಗ ಹೂರ್ಣ ಇದೈತ್ಲ, ಇದ್ರೊಳಗೆ ಹಾಕಿ ಹಿಂಗೆ ಚೆನ್ನಾಗಿ ರುಬ್ಬೋದು. ಹಿಂಗೆ ರುಬ್ಬಿ ಸಣ್ಣಾಗಿ ಬೆಳ್ಬೇಕು. ಸೊ ಆ್ಯಕ್ಚುಲಿ ನಮ್ಮ ಹಳ್ಳಿ ಸೈಡೆಲ್ಲ ಹೆಂಗೆ ಮಾಡ್ತಾರು ಅಂದ್ರೆ, ನೀವು ನೋಡಿರ್ಬೋದು, ನಿಮ್ಗೆ ಗೊತ್ತಿರ್ಬೋದು, ದೊಡ್ಡ ಕಲ್ಲು ಇರ್ತೈತಿ, ಅದ್ರ ಮೇಲೆ ತೊಗೊಂಡು ಹಿಂಗೆ ಅಳ್ಳಾಡಿಸ್ತಾರೆ. ಅಂದ್ರೆ ಸಣ್ಣ ಮಾಡೋ ಸಂಬಂಧ. ಸೊ ಇಲ್ಲಿ ನಮಗೆ ಬೆಂಗಳೂರದಾಗ ನಮ್ಮ ಬಾಂಡೆ ಸಾಮಾನ್ಯ ಎತ್ತುಲ್ಲ, ಇನ್ನ ದೊಡ್ಡದು ಕಲ್ಲು ಯಾರು ಎತ್ತುತ್ತಾರೆ ಈಗ. ಸೊ ಅದ್ರ ಸಂಬಂಧ ಇದು ಟ್ರಿಕ್. ಈ ಥರನಾಗ ಚೆನ್ನಾಗಿ ರುಬ್ಬೋದು. ಅದನ್ನ ರುಬ್ಬಿದ್ಮೇಲೆ ತೋರಿಸ್ತೇನೆ ಲಾಸ್ಟ್ ಫೈನಲ್ ಯಾವ ಥರನಾಗ ಕಾಣ್ತೇನೆ. ಸೊ ಈ ಥರನಾಗ ಕ್ಲೀನ್ ಆಯ್ತು. ಸೊ ಕೆಳಗಡೆ ಈ ಥರನಾಗ ಬರ್ತೈತಿ ಎಲ್ಲ ಚೆನ್ನಾಗಿ ರುಬ್ಬಿದ್ಮೇಲೆ. ಸೊ ಅದನ್ನ ತೊಗೊಂಡಿಟ್ಟು ಸೊ ಇದ್ರಾಗಿಂದ ಮತ್ತೆ ಇದನ್ನ ತಗೋ. ನಮಸ್ಕಾರ, ಸ್ವಾಗತ. ಇವತ್ತು ಹೋಳಿಗೆ ಮಾಡತ್ತೇವು. ಮತ್ತೇನ್ ಮಾಡೋದಿ? ನಾ ಇದು ಅಷ್ಟೇ ರೂಪಿ ಅಷ್ಟೇ ಕೊಡವ. ನನಗೆ ಹೋಳಿಗೆ ಏನ್ ಮಾಡಕ್ ಬರುದಿಲ್ಲ. ಅದ್ ನಂಗೆ ಹೆಂಗ್ ಮಾಡ್ತಾಳು. ಹಳ್ಳಿ ಸಿಟಿದಾಗ ಎಷ್ಟೋ ಜನಕ್ಕೆ ಹೋಳಿಗೆ ಅಂದ್ರೆ ಗೊತ್ತಿಲ್ಲ. ಹೋಳಿಗೆ ಹಬ್ಬ ಹುಣ್ಣಿಗೆ ಬಂದಾಗ ಮಾಡ್ತೇವೆ. ಯಾವ್ದ ಹಬ್ಬ, ಹೋಳಿಗೆ, ಕಟ್ಟಿಂಗ್ ಸಾರ, ರೈಸ, ಮತ್ತ ಅದ್ರ ಸಂಗ ಜರ ಶಾಂಡಿಗೆ. 100 ತಗೋಬೇಕಿದ. ಏನ ಇದು ನಂಬರ್ಸ್. ಹಾಯ್, ಹಲೋ, ನಮಸ್ಕಾರ, ಸ್ವಾಗತ. ಕ್ಯಾಮ್ರಾ ಮುಂದ್ ಬಾಕ. ಇವತ್ತ ನಮ್ಮ ಮನೆಯಲ್ಲಿ ನಮ್ಮಮ್ಮ ಹೋಳಿಗೆ ಮಾಡ್ತಿದ್ದಾರೆ. ಪಪ್ಪ ಹುರ್ನ, ಇದಕ್ಕೆ ಹುರ್ನ ಹತ್ತದಂತೇವೆ. ಹುರ್ನ ಈ ಥರನಾಗ ಚೆನ್ನಾಗಿ ರುಬ್ಬಿ, ಏನು ಚಪಾತಿ ಮಾಡ್ತೀವಲ್ಲ ಅದು ಹಿಟ್ಟು, ಗೋಧಿ ಹಿಟ್ಟು ಅದ್ರೊಳಗೆ ಮಿಕ್ಸ್ ಮಾಡಿ ಯಾವ ಥರನಾಗ ಹೋಳಿಗೆ ರೆಡಿ ಮಾಡ್ತೀವತ್ತ. ಈಗ ಅವಾಗಲೇ ಅದು ಹುರ್ನ ಎಲ್ಲ ಚೆನ್ನಾಗಿ ರುಬ್ಬಿ ಎಲ್ಲ ರೆಡಿ ಮಾಡ್ಕೊಂಡು, ಸೊ ಈ ಥರನಾಗಿ ಇದು ಚಪಾತಿ ಹಿಟ್ಟು ಅದನ್ನೆಲ್ಲ ನಾದ್ಕೊಂಡೆವು ಅಂತ. ಇದು ಹುರ್ನ. ಸೊ ಈಗ ಏನು ಮಾಡೋದು, ಚಪಾತಿ ನಾದಿದ ಇದು ತಗೋದು, ಇದು ಗುಂಡು ಮಾಡೋದು. ಗುಂಡು ಮಾಡಿ ಒಂದು ಸ್ವಲ್ಪ ಅಡಾಗಲಿ ಮಾಡೋದು. ಅಡಾಗಲಿ ಮಾಡಿ ಇದಾಗ ಗುಂಡು ಮಾಡ್ಕೊಂಡು ಇಟ್ಕೊಂಡೇನು. ಸೊ ಇದೇನು ಅಡಾಗಲಿ ಮಾಡಿರ್ತೀವಲ್ಲ ಚಪಾತಿ ಹಿಟ್ಟಿದಾಗ, ಕಣಕ ಇದ್ರೊಳಗೆ ಜನ ಹಿಟ್ಟು ಹಚ್ಚು ಅಂದ್ರೆ ಸ್ಮೂತ್ ಆಯ್ತು. ಇದನ್ನ ಹಿಂಗೆ ಇಟ್ಕೊಂಡ, ಸೊ ಹಿಂಗೆ ಸೈಡ್ ಎಳ್ಕೊತ ಬರ್ತೇನೆ. ಒಳಗೆ ಹಾಕಿ ಈ ಥರನಾಗ ಮುಚ್ಚಬೇಕದು. ಒಳಗಡೆ ಕಂಪ್ಲೀಟಾಗಿ ಒಳಗೆ ಕವರ್ ಆಗ್ಬೇಕದು ಹುರ್ನೆಲ್ಲ. ಮತ್ತು ಚಪಾತಿ ಹಿಟ್ಟು ಮ್ಯಾಲಿಂಗ್ ಈ ಥರನಾಗ ಆಗುತ್ತೆ. ಸೊ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಗುಂಡು ಮಾಡ್ಕೊಂಡ ಈ ಥರನಾಗ ಆಯ್ತು ನೋಡ್ರಿ. ಈಗ ಆಯ್ತಲ್ಲ, ಇನ್ನು ಲಡ್ಸೋದು ಬಿಟ್ಟ. ಮೇಲ್ಗಡೆ ಒಂದು ಸ್ವಲ್ಪ ಆಯಿಲ್ ಹಚ್ಚಿದ್ರೆ ಆಯಿಲ್ ಅಲ್ಲಿ ತುಪ್ಪ ಹಚ್ತಾರು.
ನಿಮ್ಗೆ ಏನು ಬೇಕಾದ್ ಹಚ್ಚೋದು. ತುಪ್ಪ ಯಾಕೆ ಹಚ್ಚೋದಿಲ್ಲ ಅಂದ್ರೆ ತುಪ್ಪ ಎಲ್ಲ ಆಗೈತಿ ಇವತ್ತು, ಅದಕ್ಕೆ ಹಚ್ಚೋದಿಲ್ಲ. ಯಾವಾಗಲೂ ಹಚ್ಚೋದು ವಿಶೇಷ ಇಲ್ಲಾಂದ್ರೆ ಮನ್ಯಾಗ ಮಾಡೋದು ತಿಳ್ಕೊಂಡು ತುಪ್ಪ ಹಚ್ಚಿ ಮಾಡ್ತೀವಿ ನಾವು. ಸೊ ಇದಾದ್ಮೇಲೆ ತಿರ್ಸೋದು. ಎಸ್, ಹಿಂಗೆ ಬ್ಯೂಟಿಫುಲ್ ಹೋಳಿಗೆ ಆಗ್ತಾವು. ನಮ್ಮ ಉತ್ತರ ಕರ್ನಾಟಕ ಸೈಡ್ ಹೋಳಿಗೆ ಅಂತೇವು, ಬೆಂಗಳೂರದಾಗ ಒಬ್ಬಟ್ಟು ಅಂತೇವು. ನೋಡಿ ಎಷ್ಟು ಭಾರಿ ಉಬ್ಬೈತಿ ನೋಡ್ರಿ. ಓಕೆ, ಇವಾಗ ಎಲ್ಲ ರೆಡಿ ಆಗೈತಿ, ಎಲ್ಲ ಐಟಮ್ ರೆಡಿ ಮಾಡಿದೆವು. ಸೊ ಇದು ಬಂದ್ಬಿಟ್ಟು ಫಸ್ಟ್ಗೆ ಬೆಲ್ಲ ಮತ್ತು ನೀರ ಹಾಕಿ ಕುದಿಸಿ ಈ ಥರನಾಗ ರೆಡಿ ಮಾಡೋದು. ಇದೇನು ಮಾಡೋದ, ಇದು ಹಾಲಿನಾಗ ಮಿಕ್ಸ್ ಮಾಡ್ಕೋದು. ಅದು ನೆಕ್ಸ್ಟ್ ತೋರಿಸ್ತೇನೆ ನಿಮ್ಗೆ. ಸೊ ಈ ಥರನಾಗ ಹೋಳಿಗೆ ಆಗಿದ್ದಾವು. ದಿಸ್ ಈಸ್ ರೈಸ್, ದಿಸ್ ಈಸ್ ಸಾಂಬಾರ್, ಕಟ್ಟಿನ ಸಾಂಬಾರ್ ಅಂತ ಕರಿತೇವು. ಇಲ್ಲಿದಾವೆ ನೋಡಿ ನನ್ನ ಫೇವ್ರೇಟ್ ಶಾಂಡ್ಗಿ. ಸೊ ಈಗ ಪ್ಲೇಟ್ ರೆಡಿ ಆಗೈತಿ. ಇದ್ರೊಳಗೆ ಏನು ಮಿಕ್ಸ್ ಮಾಡಿದ್ದೀನಿ, ಹಾಲ ಮತ್ತು ಅವಾಗಲೇ ತೋರಿಸಿಲ್ಲ ಈ ನೀರ, ಈ ಥರನ ಮಿಕ್ಸ್ ಮಾಡಿದ್ರೆ ಹಿಂಗೆ ಆಗ್ತೈತಿ ಶಾಂಡ್ಗಿ ಸಾಂಬಾರ. ಇದನ್ನೆಲ್ಲ ಕಲಿಸಿ ತಿನ್ನೋದ. ಈ ಥರನಾಗಿ ಬೆಂಗಳೂರದಾಗ ನಾವು ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ವಿ ನಮ್ಮ ಮನ್ಯಾಗ. ಸೊ ನೀವು ನಿಮ್ಮ ಮನ್ಯಾಗ ಮಾಡಿದಿರಿ ಅನ್ಕೋತೇನು. ವರಮಹಾಲಕ್ಷ್ಮಿ ನಿಮಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ, ಎಲ್ಲ ಕರ್ನಾಟಕ ಜನತೆಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇಷ್ಟ ಆದ್ರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಮತ್ತು ಕಮೆಂಟ್ದಾಗ ಹೇಳ್ರಿ ನಿಮ್ಗೆ ಹೆಂಗೆ ಅನಿಸ್ತಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.